विजयपुरा से एक बड़ी और पॉजिटिव खबर सामने आ रही है, जहां विजयपुरा डिस्ट्रिक्ट पुलिस ने मोबाइल चोरी के बढ़ते मामलों के बीच एक बड़ी सफलता हासिल की है। पिछले 6 महीनों में पुलिस ने 340 चोरी और गुम हुए मोबाइल फोन्स बरामद किए हैं, जिनकी कुल कीमत 3 करोड़ से ज्यादा बताई जा रही है। जी हां, 3 करोड़ से अधिक के मोबाइल्स अब अपने असली मालिक तक वापस पहुंच चुके हैं। यह सफलता मुमकिन हो पाई है सेंट्रल गवर्नमेंट के सेंट्रल इक्विपमेंट आइडेंटिटी रजिस्टर यानी सीआर सिस्टम के जरिए। इस एडवांस टेक्नोलॉजी की मदद से पुलिस ने मोबाइल फोन्स को उनके यूनिक ईएमआई नंबर के थ्रू ट्रेस किया और कानूनी प्रक्रिया पूरी करने के बाद ओनर्स को हैंडओवर कर दिया। रिकवरी ऑपरेशन बसवन, बागेवाड़ी, इंडी, विजयपुरा और रूरल सब डिवीजन के 26 पुलिस स्टेशनों में चलाया गया। पुलिस अधिकारियों के मुताबिक यह अब तक का एक बड़ा टेक्नोलॉजिकल रिकवरी एक्शन माना जा रहा है। जिला पुलिस अधीक्षक लक्ष्मण निम्बर्गी ने लोगों से अपील की है कि अगर मोबाइल गुम या चोरी हो जाए तो तुरंत पुलिस में कंप्लेंट दर्ज करें। उन्होंने कहा कि जल्दी शिकायत करने से रिकवरी के चांसेस काफी बढ़ जाते हैं। पिछले 2 सालों में विजयपुरा में मोबाइल चोरी के मामले बढ़े थे, लेकिन सीआर सिस्टम और साथी ऐप के लागू होने के बाद पुलिस को इन्वेस्टिगेशन में काफी मदद मिली है। पुलिस के इस कदम को जनता ने सराहा है। साथ ही अधिकारियों ने नागरिकों से अपील की है कि वे सतर्क रहें और अपने मोबाइल की सुरक्षा के लिए जरूरी एहतियाती कदम जरूर उठाएं। ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ದಿನ ಇಡೀ ಜಿಲ್ಲೆಯಾದ್ಯಂತ ಮೊಬೈಲ್ಗಳು ಮಿಸ್ಸಿಂಗ್ ಆಗಿರಬಹುದು, ಮೊಬೈಲ್ ಕಳ್ಳತನ ಆಗಿರಬಹುದು, ಮೊಬೈಲ್ ಸ್ನ್ಯಾಚಿಂಗ್ ಆಗಿರಬಹುದು ಆದಂತಹ ಪ್ರಕರಣಗಳನ್ನ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಅವುಗಳ ದೂರುಗಳು ದಾಖಲಾಗಿತ್ತು. ಆ ದೂರುಗಳನ್ನ ನಾವು CEIR ಅನ್ನುವಂತ ಒಂದು ನ್ಯಾಷನಲ್ ಪೋರ್ಟಲ್ ಇದೆ. ಆ ಪೋರ್ಟಲ್ಗಳ ಮೂಲಕ ಮೊಬೈಲ್ನ ಎಲ್ಲ ಮಾಹಿತಿಗಳನ್ನ ಅದರಲ್ಲಿ ನಾವು ಹಾಕಿ ಪತ್ತೆ ಕಾರ್ಯವನ್ನ ಕೈಗೊಂಡಿದ್ವಿ. ಈ CEIR ಪೋರ್ಟಲ್ ಬಗ್ಗೆ ಎಲ್ಲ ಸಾರ್ವಜನಿಕರಿಗೆ ಮತ್ತೆ ಎಲ್ಲರಿಗೂ ಕೂಡ ಒಂದು ಅರಿವಿನ ಅವಶ್ಯಕತೆ ಇದೆ. ಏನು ಅಂತಂದ್ರೆ ಇದು ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಕರಿತೀವಿ. ಅದಕ್ಕೆ CEIR ಅನ್ನೋದು ಇದು ಭಾರತ ಸರ್ಕಾರದ ದೂರ ಸಂಪರ್ಕ ಇಲಾಖೆ ನಿರ್ಮಿಸಿದ ಒಂದು ಡಿಜಿಟಲ್ ವ್ಯವಸ್ಥೆ ಆಗಿರುತ್ತೆ. ಮೊಬೈಲ್ ಫೋನ್ ಕಳೆದು ಹೋದಾಗ ಅಥವಾ ಕಳ್ಳತನವಾದಾಗ ಅಥವಾ ಸ್ನ್ಯಾಚಿಂಗ್ ಆದಾಗ ಇದನ್ನ ಟ್ರ್ಯಾಕ್, ಬ್ಲಾಕ್ ಮತ್ತು ರಿಕವರಿ ಮಾಡಲು ಇದರಲ್ಲಿ ನಮಗೆ ಆಪ್ಷನ್ಸ್ ಇರುತ್ತೆ. ಟ್ರ್ಯಾಕು ಮಾಡಬಹುದು, ಬ್ಲಾಕು ಮಾಡಬಹುದು ಮತ್ತೆ ರಿಕವರಿನೂ ಕೂಡ ಮಾಡಬಹುದು. ಸೊ ನೀವು ಅಲ್ಲೇ ಮನೆಯಲ್ಲಿ ಕೂತ್ಕೊಂಡು ಕೂಡ ಈ CEIR ಪೋರ್ಟಲ್ ನಲ್ಲಿ ಆಪ್ ಅನ್ನ ಡೌನ್ಲೋಡ್ ಮಾಡಿಬಿಟ್ಟು ನಿಮಗೆ ಅಥವಾ ವೆಬ್ಸೈಟ್ ಮುಖಾಂತರನು ಕೂಡ ಅದಕ್ಕೆ ನಿಮ್ಮ ಮೊಬೈಲ್ಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಅದರಲ್ಲಿ ಹಾಕಿನೂ ಕೂಡ ನೀವು ಇದನ್ನ ಮಾಡಬಹುದು. ಒಂದು ಪೊಲೀಸ್ ಠಾಣೆಗೆ ಬಂದ್ರೆ ಪೊಲೀಸ್ನವರು ಕೂಡ ಇದನ್ನೇ ಆನ್ಲೈನ್ ಪೋರ್ಟಲ್ ದಲ್ಲಿನೇ ಎಲ್ಲಾ ಮಾಹಿತಿನ ಅಪ್ಲೋಡ್ ಮಾಡ್ತಾರೆ. ಅಥವಾ ಸಾರ್ವಜನಿಕರು ಕೂಡ ತಮ್ಮ ಮೊಬೈಲು ಕಳ್ಳತನ ಆದಾಗ, ಮಿಸ್ ಆದಾಗ ಅಥವಾ ಏನಾದ್ರೂ ಕಳೆದು ಹೋದಾಗ ಅದನ್ನ ಈ ಪೋರ್ಟಲ್ ದಲ್ಲಿನೇ ತಾವೇ ತಮ್ಮ ಮಾಹಿತಿಯನ್ನು ಕೂಡ ಹಾಕೋದಕ್ಕೂ ಕೂಡ ಅವಕಾಶ ಇದೆ. ಇದರಿಂದ ಮೊಬೈಲಿನ ಟ್ರ್ಯಾಕ್ ಮಾಡೋದು, ಬ್ಲಾಕ್ ಮಾಡೋದು, ರಿಕವರಿ ಮಾಡೋದು ಕೂಡ ಈಸಿ ಆಗುತ್ತೆ. ಇದು ಒಂದು ಕೇಂದ್ರೀಕೃತ ಎಂಟೈರ್ ಕಂಟ್ರಿಯಲ್ಲಿ ಭಾರತದಲ್ಲಿ ಬಳಕೆಯಾಗುವಂತ ಎಲ್ಲಾ ಮೊಬೈಲ್ಗಳದ್ದು ಒಂದು ಡೇಟಾಬೇಸ್. ಸೊ ಆ ಮೊಬೈಲ್ ಬಳಕೆದಾರರ ಸಾಧನ ಪ್ರತಿಯೊಂದಕ್ಕೂ ಕೂಡ ಒಂದು ಯುನಿಕ್ ಆಗಿ IMEI ನಂಬರ್ ಅಂತ ಇರುತ್ತೆ. ಅದರ ಮೂಲಕ ಇದನ್ನ ಟ್ರ್ಯಾಕ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಈ ಸಾಧನ ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಮೊಬೈಲ್ ಕಳ್ಳತನ ಆಗಿರ್ಬೋದು, ಮಿಸ್ ಆಗಿರ್ಬೋದು, ಬೇರೆಯವರು ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂತ ಅವಕಾಶ ತಪ್ಪುತ್ತೆ. ನೀವು ಇದನ್ನ ಬ್ಲಾಕ್ ಅಂತ ಆಪ್ಷನ್ ಕೊಟ್ಟರು ಕೂಡ ಬೇರೆಯವ್ರಿಗೆ ಸಿಕ್ಕರೂ ಕೂಡ ಅವರು ತಮ್ಮ ಮೊಬೈಲನ್ನ ಯೂಸ್ ಮಾಡ್ಕೊಳ್ಳಕ್ಕೆ ಆಗಲ್ಲ, ಮಿಸ್ಯೂಸ್ ಮಾಡ್ಕೊಳ್ಳಕ್ಕೆ ಆಗಲ್ಲ. ಹಾಗಾಗಿ ಇಟ್ ಇಸ್ ಬಳಸ್ಕೊಂಡು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು 340 ಮೊಬೈಲ್ಗಳು. ಸೊ ಆನ್ ಎನ್ ಎವರೇಜ್ ಒಂದು 10,000 ಒಂದು ಮೊಬೈಲ್ ಅಂತಂದ್ರೂ ಕೂಡ ಸುಮಾರು 3,40,00,000 ರೂಪಾಯಿದ್ದು ಮೊಬೈಲ್ಗಳು. 340 ಮೊಬೈಲ್ಗಳು ವಿವಿಧ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆ ಬಳಕೆದಾರರು ಅದು ಕಳ್ಳತನ ಆಗಿರ್ಬೋದು, ಮಿಸ್ ಆಗಿರ್ಬೋದು ಅಥವಾ ಕಳ್ಳತನ ಮಾಡಿಬಿಟ್ಟು ಸೆಕೆಂಡ್ ಹ್ಯಾಂಡ್ ಮಾರಿರ್ತಾರೆ. ತಗೊಂಡವ್ರಿಗೂ ಗೊತ್ತಿರಲ್ಲ ಇದು ಕಳ್ಳತನದ ಮಾಲು ಅಂತಂತ ಹೇಳಿ. ಸೊ ಈ ರೀತಿಯಾಗಿ ಒಟ್ಟು 340 ಮೊಬೈಲ್ಗಳನ್ನ ನಾವು ನಮ್ಮ ಜಿಲ್ಲೆ ಹತ್ರ ಕಳ್ಕೊಂಡಂತಹ ಸಾರ್ವಜನಿಕರದ್ದು ಬೇರೆ ಜಿಲ್ಲೆಗಳಲ್ಲಿ ಆಗಿರ್ಬೋದು, ಬೇರೆ ರಾಜ್ಯಗಳಲ್ಲಿ ಆಗಿರ್ಬೋದು ಬಳಕೆ ಆಗ್ತಾ ಇತ್ತು. ಆ ಮೊಬೈಲ್ಗಳನ್ನ ಪೊಲೀಸ್ನವರು ಪತ್ತೆ ಮಾಡಿ ರಿಕವರಿ ಮಾಡಿ ಒಟ್ಟು ಇವತ್ತು 340 ಮೊಬೈಲ್ಗಳನ್ನ ಸಾರ್ವಜನಿಕರಿಗೆ ಮರಳಿಸುವಂತ ಒಂದು ಕಾರ್ಯವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಈ ಕಾರ್ಯವನ್ನ ಮಾಡದಂತ ಎಲ್ಲ ಪೊಲೀಸ್ ಸಿಬ್ಬಂದಿ ಮತ್ತೆ ಅಧಿಕಾರಿ ವರ್ಗದವರಿಗೆ ಅಭಿನಂದನೆಯನ್ನ ತಿಳಿಸುತ್ತೆ. ಮತ್ತೆ ಮಾಧ್ಯಮದ ಮುಖಾಂತರ ಏನು ಅಂತಂದ್ರೆ ಈ ಆಪ್ ಬಗ್ಗೆ